ಬರಬಹುದನ ತಮಗಾದರೂ ಹೋದೆ ಅಂತ ಹೇಳ್ತಾ ಇದ್ದೀಯಲ್ಲ. ಹಸ್ತಿನಾವತಿಯ ಸಿಂಹಾಸನದ ಪ್ರತಿಷ್ಠೆಯೇ ಪ್ರಶ್ನಿಸಲ್ಪಟ್ಟಾಗ ಅದನ್ನು ಎದುರಿಸುವುದಕ್ಕಾಗಿ ಹೋದೆ, ಸೇವಕನಾಗಿ ಹೋದೆ. ಹೌದು ಸ್ವಾಮಿ, ನಿರ್ಣಯ ನಿನ್ನದಲ್ಲ, ನಿರ್ಣಯ ತೆಗೆದುಕೊಳ್ಳಬೇಕಾದವರು ಬೇರೆಯವರು ಅಂತ. ಆದರೆ ನನಗೆ ಬಂದ ಮಾತು ಹೇಗುಂಟು? ಏನ್ ಸ್ವಾಮಿ? ವರ್ತಮಾನದಲ್ಲಿ ಈ ಧರೆಯಲ್ಲಿ ಯಾವುದೇ ಪ್ರಶ್ನೆಗೆ ಉತ್ತರಿಸಬೇಕಾದವನು ಯಾರು, ಹೊಣೆ ಯಾರಿಗುಂಟು ಅಂತಾದರೆ ಅದು ಭೀಷ್ಮನಿಗುಂಟು. ಯಾಕೆ? ಇಡೀ ಈ ಲೋಕದಲ್ಲಿ ಧರ್ಮವನ್ನ ಸಾಮಾನ್ಯರಿಗೆ ತಿಳಿಯುವ ಹಾಗೆ ಹೇಳುವ ಕ್ರಮ ಹೇಗೆ? ಈ ಲೋಕದ ತಪಸ್ಸಿನ ಪಾವಿತ್ರ್ಯವನ್ನ ಎಲ್ಲಿ ಹೇಳಬೇಕು? ಹೆಣ್ಣಿನ ಪಾವಿತ್ರ್ಯದಲ್ಲಿ ಹೇಳಬೇಕು. ಹಾಗಾಗಿ ನಮ್ಮ ತಂದೆ ತನ್ನ ತಪಸ್ಸು ಕೆಟ್ಟಿತಲ್ಲ ಎಂದು ನನ್ನ ತಾಯಿಯ ತಲೆ ಕಡಿಯುವಂತಹ ಆಜ್ಞೆಯನ್ನು ಮಾಡಬೇಕಾಗಿ ಬಂತು. ಆದರೆ ಆಡಳಿತದಂತಹ ಈ ಅಧಿಕಾರದ ವಿಷಯದಲ್ಲಿ ಅದು ಎಷ್ಟು ಚೆನ್ನಾಗಿದೆ ಎನ್ನುವುದಕ್ಕೆ ಹೆಣ್ಣು ಮಕ್ಕಳ ಸುರಕ್ಷೆಯೇ ಪ್ರಮಾಣ. ಹಾಗಾಗಿ ಎಲ್ಲಿ ಹೆಣ್ಣು ಮಕ್ಕಳು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಸುಖವಾಗಿರ್ತಾರೆ, ಸಂತೋಷ ಪಡ್ತಾರೆ ಅಂತ ಹೇಳುವ ಮಾತು ಬಂದಿದ್ಯಾಕೆ? ಆಡಳಿತಕ್ಕೆ ಪ್ರಮಾಣ ಹೆಣ್ಣುಗಳಿಗಿರುವ ರಕ್ಷಣೆ, ತಪಸ್ಸಿಗೆ ಪ್ರಮಾಣ ಹೆಣ್ಣುಗಳ ಪಾವಿತ್ರ್ಯ. ಆದರೆ ಈ ಭೂಮಿಯಲ್ಲಿ ತಪಸ್ಸಿಗೂ ರಕ್ಷಣೆ ಕೊಡಬಲ್ಲಂತಹ ವ್ಯಕ್ತಿ, ಯಾರಿಗೂ ರಕ್ಷಣೆಯನ್ನು ನೀಡಬೇಕಾದಂತಹ ಹೊಣೆ ಹೊತ್ತವನು ಭೀಷ್ಮ. ಅವನ ಕಾಲದಲ್ಲಿಯೇ ಒಬ್ಬಳು ಹೆಣ್ಣನ್ನು ಯಾವ ಕಾರಣವಿಲ್ಲದೆ, ಯಾವ ಪರಿಚಯವೂ ಇಲ್ಲದೆ ನೇರವಾಗಿ ಅವಳು ಸಂಸ್ಕಾರಗೆಟ್ಟವಳು, ಕುಲಗೆಟ್ಟವಳು ಎನ್ನುವ ರೀತಿಯ ತೀರ್ಮಾನಕ್ಕೆ ಅರಸುಮನತನದಿಂದ ಇಂತಹದೊಂದು ಮಾತು ಹೊರಟು ಬರ್ತದೆ ಅಂತಾದ್ರೆ ತಪ್ಪು ಎಲ್ಲಿದೆ ಎನ್ನುವುದು ಬಹಳ ಮುಖ್ಯ. ಹಾಗಾಗಿ ಕೇಳ್ತಾ ಇದ್ದೇನೆ, ತಪ್ಪಿದರೂ ಹೆಣ್ಣನ್ನು ಸಿದ್ಧ ಮಾಡಬಹುದಾದಂತಹ ವ್ಯವಸ್ಥೆಗೆ ಹೊಂದಿಸಬಹುದಾದಂತಹ ಅವಕಾಶಗಳು ಅನೇಕ ಉಂಟು. ಇಂದ್ರನೊಡನೆ ನೇರವಾಗಿ ಸಂಬಂಧವನ್ನೇ ಹೊಂದಿದಂತಹ ಅಹಲ್ಯೆಗೆ ಶಾಪ ಬಂದದ್ದು ನಿಜ. ಆದರೆ ತಿರುಗಿ ಅದೇ ಗೌತಮರೊಡನೆ ಅವಳು ಸಂಬಂಧಪಟ್ಟವಳು ಹೆಂಡತಿಯಾಗಿ ಮುಂದೆ ಸಂಸಾರವನ್ನು ಸಾಗಿಸಿದಳು. ಹೌದಲ್ಲವೇ? ಅವಳು ಶಾಪಗ್ರಸ್ತಳಾಗಿದ್ದಾಗ ಗೌತಮರಿಗೆ ತಪಸ್ಸಿನ ಸಾಧ್ಯತೆ ಬರಲಿಲ್ಲ ಎನ್ನುವುದು ನಿಜ. ಹಾಗಾಗಿ ಹೆಣ್ಣಿನ ಪಾವಿತ್ರ್ಯಕ್ಕೆ ಸಾಧ್ಯತೆಯುಂಟು. ಪಶ್ಚಾತ್ತಾಪದಿಂದ ತಿರುಗಿ ಅವಳನ್ನು ಸಿದ್ಧ ಮಾಡಬಹುದು ಎನ್ನುವುದು ಮುಖ್ಯ. ಯಾವ ಸಂದರ್ಭದಲ್ಲಿಯೂ ಹೆಣ್ಣಿಗೆ ಸಾವಿಲ್ಲ, ಅವಳನ್ನು ಮರಣದಂಡನೆಗೆ ಗುರಿಪಡಿಸುವ ಸಾಧ್ಯತೆ ಇಲ್ಲ ಎನ್ನುವ ಶಾಸ್ತ್ರ ಉಂಟಲ್ಲ. ಹಾಗಾಗಿ ಬದುಕುವ ಅವಕಾಶವನ್ನು ಅವಳಿಗೆ ಕೊಡಲೇಬೇಕು. ಅಂತಹ ಸಂದರ್ಭದಲ್ಲಿ ನೀನು ನೇರವಾಗಿ ಕರ ಹಿಡಿದು ಅವಳನ್ನು ರಥದಲ್ಲಿ ಹತ್ತಿಸಿಕೊಂಡು ಬಂದದ್ದು ಹೌದಲ್ಲ? ಹೌದು. ಬಾವಿಯಲ್ಲಿ ಬಿದ್ದವಳನ್ನು ಎತ್ತುವುದಕ್ಕೆ ಅನಿವಾರ್ಯವಾಗಿ ಕೈ ನೀಡಿದಂತಹ ಯಯಾತಿಗೆ ವರ್ಣವೇ ಭೇದವಾದರು. ವಿಲೋಮದಲ್ಲಿಯೂ ಕೂಡ ನನ್ನ ಕರಸ್ಪರ್ಶವಾಗಿದೆ, ಕೈ ಹಿಡಿದೆ ಎನ್ನುವ ಒಂದೇ ಕಾರಣದಿಂದ ಮದುವೆಯಾಗಬೇಕಾದ ಅನಿವಾರ್ಯತೆ ಯಯಾತಿಗೆ ಬಂತು. ಅದೇ ವಂಶದಲ್ಲಿ ಹುಟ್ಟಿದ ನೀನು ಕೈ ಹಿಡಿದು ಕರೆದಂತಹ ಹೆಣ್ಣುಗಳನ್ನು ದಾರಿ ಬಿಟ್ಟವಳು ಸಂಸ್ಕಾರಹೀನೆ ಅಂತ ಹೊರಗಿಡುವುದಕ್ಕಾಗುವುದಿಲ್ಲ. ಈಗ ಅವಳು ಭೀಷ್ಮನ ಹೆಣ್ಣು ಎನ್ನುವುದೇ ಎಲ್ಲರ ಸಮಸ್ಯೆ ಆದದ್ದು. ಅವಳನ್ನು ಮದುವೆಯಾಗುವುದಕ್ಕೆ ಬೇರೆ ಆಗುವುದಿಲ್ಲ. ಆದದ್ದರಿಂದ ನಿನ್ನ ತಮ್ಮನಿಗೆ ಬೇಡ ಅಂತಾದ್ರೆ ಅದನ್ನು ಕರೆತರುವುದಕ್ಕೆ ನನಗೆ ಅಧಿಕಾರ ಇರಲಿಲ್ಲ ಅನ್ನುವುದು ಒಂದು. ಯಾವುದೇ ವ್ಯಕ್ತಿ ತಾನು ಮದುವೆಯಾಗಬೇಕು ಅಂತ ಆದ್ರೆ ಆ ಹೆಣ್ಣನ್ನು ಬೇರೊಬ್ಬರು ಕರೆದುಕೊಂಡು ಬರಲಿ, ಯುದ್ಧದಲ್ಲಿ ಸಿದ್ಧವಾಗಿ ಅವಳು ಜಯಿಸಿ ತರಲಿ ಅಂತ ಕಾಯುವತಕ್ಕದ್ದಲ್ಲ. ಅದಲ್ಲೂ ಅರಸನಾಗಬೇಕಾದವನು ಅವನೇ ಹೋಗಿ ತರಬೇಕಾಗಿತ್ತು. ಅವನಿಗಾಗಿ ಇದನ್ನೂ ತರುವ ಶ್ರಮವನ್ನು ನೀನು ವಹಿಸಿದೆಯಲ್ಲ, ಅವನನ್ನು ಯಾಕೆ ಸಣ್ಣ ಮಾಡುವುದಕ್ಕೆ ಹೋದೆ ಹೇಳು? ಹಾಗಾಗಿ ಅದಲ್ಲ, ಈಗ ಅವಳಿಗೆ ನೀನು ಮದುವೆ ಆಗಲೇಬೇಕು. ಯಾರು? ತಂದೆ
ಓ ಸುಖ ಬ್ರಹ್ಮಚರ್ಯ ಗೋಯ ಭೀಷ್ಮ ನಂದೆ ಗೋ ಸುಖ ಬ್ರಹ್ಮಚರ್ಯ ಗೋಯ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ವದಗಾರ್ಯ ಕೈವನೆ ಗುರುರಾಯ ಸಂದೇಹವೇಗೆ ಮತ್ತಿನ್ನೂ ಸ್ವಾಮಿ, ಹೋದದ್ದು ಹೌದು ನಾನು. ಇನ್ನೊಂದು ಉದ್ದೇಶ ಅಲ್ಲಿ ಅಡಗಿದೆ. ಆ ಕಾಶಿರಾಜ ಮಾಡಿರುವಂತಹ ಯೋಚನೆಯನ್ನ ಗೂಢಚರೆಯಿಂದ ತಿಳಿದುಕೊಂಡವರು ನಾವು. ಸ್ವಯಂವರವನ್ನು ನಿಶ್ಚಯಿಸುವ ಮೊದಲು ಕರಿಪುರದಳು ಭೀಷ್ಮದರಿಯದ ಹಾಗೆ ಪರೆಸೋಲೇಖನಗಳ ಸಕಲ ರಾಜರಿಗೆ ಅದೊಂದು ವಾಕ್ಯದಲ್ಲಿ ನಿನಗೆ ಅಲ್ಲಿಗೆ ಹೋಗುವುದಕ್ಕೊಂದು ಅಧಿಕಾರ ಬಂತು ಸ್ವಾಮಿ. ಹೋದೆ. ಇನ್ನು ತಾಯಿಯ ಮಾತು ಅದನ್ನ ಈಡೇರಿಸುವುದಕ್ಕೆ ಕರೆದುಕೊಂಡು ಬಂದೆ. ಪ್ರಶ್ನೆ ಮಾಡಿದೆ, ಅಂಬ ಅಲ್ಲಗಳೆದು ತಿರಸ್ಕಾರ ಮಾಡಿದಳು. ಆದರೆ ಇಷ್ಟು ಮಾಡಿ ತಿರುಗಿ ಬಂದ ಅವಳನ್ನು ನಾನು ವರಿಸಬೇಕು. ಗುರುಗಳೇ, ನಾನು ನಿಮ್ಮ ಶಿಷ್ಯ. ದೇವವ್ರತ ನಾಮಕನಾದಂತಹ ನಾನು ಭೀಷ್ಮನಾದೆ. ಭೂಲೋಕದ ಜನಾಂಗ ಆಡಿದ ಮಾತಲ್ಲ ಸ್ವಾಮಿ. ದೇವಾನು ದೇವತೆಗಳೇ ಭೀಷಣವಾದಂತಹ ಪ್ರತಿಜ್ಞೆ ಮಾಡಿದ ಕಾರಣದಿಂದ ಭೀಷ್ಮ ಪ್ರಶಂಸೆ ಮಾಡಿದರು. ಒಂದು ಕಾಲದಲ್ಲಿ ತಂದೆಗೋಸುಗ ಬ್ರಹ್ಮಚರ್ಯ ವ್ರತವನ್ನ ಆಮರಣ ಪರ್ಯಂತರ ಪಾಲಿಸುತ್ತೇನೆ. ಸಿಂಹ ಗತ್ತಿಗೆಯನ್ನೇಳಿ ರಾಜ್ಯವನ್ನಾಳುವುದಿಲ್ಲ. ಇರುವ ಹೆಂಗಳೆಯರೆಲ್ಲ ನನ್ನ ತಾಯಿ ಗಂಗಾ ಮಾತೆಗೆ ಸಮಾನ ಅಂತ ಹೇಳಿದ ಈ ನನ್ನ ನಾಲಿಗೆ, ಈ ನನ್ನ ವ್ಯಕ್ತಿತ್ವ ಮದುವೆಗೆ ಒಪ್ಪಿಟ್ಟೆ ಗುರುವರಿಯ? ಖಂಡಿತ ಇದು ಸಾಧ್ಯ ಇಲ್ಲ. ಅಂದ್ರೆ ತಂದೆಗಾಗಿ ನೀನು ಮದುವೆ ಆಗುವುದಿಲ್ಲ ಈಗ ಸ್ವಾಮಿ. ತಂದೆಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ಬದ್ಧನಾಗಿದ್ದೇನೆ ಅಂತ ಹೇಳ್ತಾ ಇದ್ದೀಯೆ. ಹೌದು. ಆ ಕಾಲ ಹಳತು. ಆ ಸಂದರ್ಭದಲ್ಲಿ ಒದಗಿದಂತಹ ಒಂದು ಅನಿವಾರ್ಯತೆಯಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಅದನ್ನು ನಡೆಸುವುದಕ್ಕೆ ಮುಂದಾದೆ. ಭೀಷ್ಮ ಎನ್ನುವ ಪ್ರತಿಜ್ಞೆಯನ್ನು ಪಡೆದೆ. ಇನ್ನೊಂದು ಪ್ರತಿಜ್ಞೆ ಮಾಡಿದರೆ ಪ್ರತಿ ಭೀಷ್ಮನೆಂಬ ಪಾರಿತೋಷಕವನ್ನು ಅವರು ಕೊಟ್ಟಾರು. ಆದರೆ ತಂದೆಗೋಸುಗ ನೀನು ಮಾಡಿದ ಪ್ರತಿಜ್ಞೆಯಿಂದಾಗಿ ಈ ಲೋಕಕ್ಕೆ ಒಳಿತಾಗಿದೆ ಅಂತ ಹೇಳುವುದಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ನೀನೇ ಕಲ್ಪಿಸಿದ ಈ ತೊಂದರೆಯಲ್ಲಿ, ಸಮಸ್ಯೆಯಲ್ಲಿ ನಾನು ಕಾರಣವಲ್ಲ, ನಿಮಿತ್ತ ಮಾತ್ರ ಅಂತ ಹೇಳಿದರೂ ಆ ನಿಮಿತ್ತಕ್ಕೂ ಒಂದು ಪರಿಹಾರ ಅಂತ ಬೇಡವೇ? ಹಾಗಾಗಿ ಅವಳನ್ನು ಮದುವೆಯಾಗಬೇಕಾದದ್ದು ನನ್ನ ಮಾತೀಗ. ಗುರುವಾಕ್ಯ ಇದು. ತಂದೆಯ ಮಾತನ್ನು ಉಲ್ಲಂಘಿಸಿದರೆ ಪಾಪ ಬರ್ತದೆ, ಸುಳ್ಳಲ್ಲ. ಆದರೆ ಗುರುವಾಕ್ಯವನ್ನು ಉಲ್ಲಂಘಿಸಿದರೆ ಅದಕ್ಕಿಂತಲೂ ಹೆಚ್ಚಿನ ಪಾಪ ಬರುತ್ತದೆ. ಅಷ್ಟಲ್ಲ, ಯಾವ ಹಸ್ತಿನಾಮತಿಯ ಪ್ರತಿಷ್ಠೆಯನ್ನು ಉಳಿಸಬೇಕು, ಯಾವ ನನ್ನ ತಮ್ಮನಿಗೆ ಮದುವೆ ಮಾಡಬೇಕು, ಯಾವ ಚಂದ್ರವಂಶ ಬಾಳಿ ಬೆಳಗಬೇಕು ಎನ್ನುವ ಆಸೆಯಿಂದ ಸತ್ಯವತಿಯ ಆಶಯವನ್ನು ಪೂರ್ತಿಗೊಳಿಸುವ ಕಾರಣದಿಂದ ಎಲ್ಲ ಪ್ರಯತ್ನವನ್ನು ಮಾಡಿದೆಯೋ, ಇಡೀ ಹಸ್ತಿನಾಮತಿ ನಿನ್ನ ಪ್ರತಿಷ್ಠೆ, ನಿನ್ನ ಸಿಂಹಾಸನ, ನಿನ್ನ ಸಂಪತ್ತು ಗುರುವಾಕ್ಯೋಲ್ಲಂಘನದ ಪಾಪದಿಂದ ತೊಳೆದು ಹೋಗುತ್ತದೆ. ಅದಕ್ಕೇನು ಮಾಡ್ತೀಯೇ? ಅದಕ್ಕ ಭಯ ಕೋಪಗಳಿಗಿಂತ ನದಿಸುತ್ತಾಗಿಲ್ಲ ವಿತ್ತಾದೆ ಈ ನದಿ ನಮ್ಮ ವಂಶಕ್ಕೆ ತೊಂದರೆಯಾಗುತ್ತದೆ. ಅದು ಯಾವುದನ್ನು ಕೇಳಿ ಭಯ ಪಡುವವ ನಾನಲ್ಲ, ಬೆದರುವವ ನಾನಲ್ಲ ಸ್ವಾಮಿ. ಮುಂದೇನಾಗುತ್ತದೆ ಎಂಬಂತಹ ಚಿಂತೆ ನನಗಿಲ್ಲ.
ಯಾಕೆಂದ್ರೆ ಪ್ರಾಪಂಚಿಕವಾದಂತಹ ಸುಖ ಭೋಗಗಳನ್ನ ಈಗಾಗಲೇ ತೊರೆದು ನಿಂತವ ಈ ಭೀಷ್ಮ. ಇದು ನಿಮಗೂ ಗೊತ್ತುಂಟು, ನಿಮ್ಮ ಮನಸ್ಸಿಗೂ ಗೊತ್ತುಂಟು. ಆದರೂ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಾ ಸ್ವಾಮಿ. ಒಬ್ಬಳು ಹೆಣ್ಣಿಗೆ ಕರವೇ ಇಲ್ಲ, ಒಬ್ಬ ಪಾರಿತೋಷಕವಾಗಿ 2 ಬಳೆಯನ್ನು ತಂದು ಕೊಟ್ರೆ ಪ್ರಯೋಜನ ಏನುಂಟು ಸ್ವಾಮಿ? ಈ ಭೀಷ್ಮ ಜೀವನದಲ್ಲಿ ಮದುವೆ ಸಂಸ್ಕಾರ ಇಲ್ಲ, ಮದುವೆಯಾಗುವಂತ ಒತ್ತಾಯಿಸಿದ್ರೆ ಅದಲ್ಲದಿದ್ದರೆ ಗುರುವಾಕ್ಯೋಲ್ಲಂಘನೆ ದೋಷವು. ಸ್ವಾಮಿ, ಬಂದರೆ ಬರಲಿ, ಯಾವ ದೋಷವೂ ನನ್ನನ್ನು ಬಾಧಿಸುವುದಿಲ್ಲ, ತಟ್ಟುವುದಿಲ್ಲ. ಯಾಕೆಂದ್ರೆ ಎಲ್ಲವನ್ನೂ ಕಳೆದುಕೊಂಡ, ಎಲ್ಲವನ್ನೂ ತ್ಯಜಿಸಿದ ಯಾವುದು ನನಗನ್ನು ಬಾಧಿಸ್ತದೆ ಸ್ವಾಮಿ? ಯಾವುದು ಇಲ್ಲ ನನಗೆ. ನಿನಗೆ ಏನೂ ಬಾಧಿಸುವುದಿಲ್ಲ. ಎನ್ನಲಿ ಧುರಗಮವಾಗಿ ಏನು ಬಾಧಿಸುವುದಿಲ್ಲ. ಇಲ್ಲವೇ ಇಲ್ಲ. ಬಿಟ್ಟು ನಿಂತಿದ್ದೇನೆ ಅಂತ ಹೇಳ್ತಾ ಇದ್ದೀಯಲ್ಲ, ಆ ಸ್ವಾತಂತ್ರ್ಯ ನಿನಗಿದ್ದರೆ ಸನ್ಯಾಸವನ್ನು ಹಿಡಿಯುತ್ತೇನೆ ಅಂತ ಹೇಳಿದವನು ಅರಮನೆಯಲ್ಲಿ ಇರಬೇಕಾಗಿರಲಿಲ್ಲ. ತಾಯಿಯ ಆಣತಿಯನ್ನು ಮೀರಿ ನಡೆಯಲಾರೆ ಎನ್ನುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಇದ್ದ ತಮ್ಮನಿಗೆ ನೀನಾಗಿ ಹೋಗಿ ಮದುವೆ ಹೆಣ್ಣುಗಳನ್ನು ತರಬೇಕಾದ ಅನಿವಾರ್ಯತೆ ನಿನಗೆ ಇರ್ತಿರ್ಲಿಲ್ಲ. ಇಂತಹದ್ದೊಂದು ಸಮಸ್ಯೆಯನ್ನು ಮೈ ಮೇಲೆ ಹಾಕಿಕೊಳ್ಳಬೇಕಾದ ಅವಸ್ಥೆ ನಿನ್ನನ್ನು ಕಾಡುತ್ತಿರಲಿಲ್ಲ. ಎಲ್ಲವನ್ನೂ ಬಿಟ್ಟು ಬದುಕಿದ್ದೇನೆ, ಹಸ್ತಿನಾವತಿ ಚೆನ್ನಾಗಿರಲಿ ಎನ್ನುವ ಮೋಹದಿಂದಲೂ ಇಷ್ಟು ಮಾಡ್ತಾ ಇದ್ದದ್ದು. ಏನು ನನ್ನನ್ನು ಗುರುವಾಕ್ಯೋಲ್ಲಂಘನೆಯನ್ನು ಮಾಡಿಯೂ ನಾನು ಬದುಕಬಲ್ಲೆ, ಏನು ಮಾಡಬಲ್ಲಿರಿ ಎನ್ನುವ ಅಧಟನ್ನು ತೋರಿಸುತ್ತಿದ್ದೀಯೇ. ಈಗ ಮಾಡಿದರೆ ಸುಮ್ಮನೆ ಇರ್ತೇನಾ? ಹೇಳಿ ಕಳುಹಿಸಿದ್ದೇನು ನಾನು, ಬಾಸಿಂಗವನ್ನು ಕಟ್ಟಿ ಬರಬೇಕು, ಇಲ್ಲವಾದರೆ ಧನಸ್ಸನ್ನು ಹಿಡಿದು ಬರಬೇಕು ಅಂತ. ಇದು ಕೈಯಲ್ಲಿದ್ದದ್ದು ಪರಶು. ನೆನಪಿರಲಿ, ನಾನು ಹೇಳಿದ ವಿದ್ಯೆ ನಿನ್ನಲ್ಲಿ ಎಷ್ಟಿದೆಯೋ ಆ ವಿದ್ಯೆ ಹೇಳಿದಾಗ ನನ್ನಲ್ಲಿ ಕಡಿಮೆ ಆಗಲಿಲ್ಲ, ಅದು ಹೆಚ್ಚಾಗಿದೆ ಎನ್ನುವುದು ನೆನಪಿರಲಿ. ಹೌದಾ? ಹಾಗಾಗಿ ನನ್ನನ್ನು ಎದುರಿಸಬೇಕೀಗ ನೀನು. ಯಾರನ್ನ? ನನ್ನನ್ನ. ಹೌದು ಸ್ವಾಮಿ. ಗುರುಗ ನಿನ್ನೋಳು ಗುರುವೇ ನಿನ್ನೊಳು ಸಮರ ಕೈವೆನು, ಗುರುವೇ ನಿನ್ನೊಳು ಸಮರ ಕೈವೆನು, ಸಮರ ಕೈವೆನು. ಹರಸುವುದು ಜಯವಾಗುವಂದದಿಗರಸುವುದು ಜಯವಾಗುವಂದದಿಗರಸುವುದು ಜಯವಾಗುವಂದದಿಗೆ. ಪರಮ ಕರುಣಾ ಸಿಂಧು, ಪರಮ ಕರುಣಾ ಸಿಂಧು ಎನ್ನುತ್ತ ಶರಣ ಕೆರಗೆ. ಪರಮ ಕರುಣಾ ಸಿಂಧು ಎನ್ನುತ್ತ ಶರಣ ಕೆರಗೆ. ಓ ಗುರುವರ್ಯ, ಭೀಷ್ಮ, ಯುದ್ಧ ಮಾಡಬೇಕೆ ಸ್ವಾಮಿ? ಸಿದ್ಧ. ಯಾಕೆಂದ್ರೆ ಅಕೃತವರ್ಣನಲ್ಲಿ ಹೇಳಿ ಕಳಿಸಿದ್ದೀರಾ, ಒಂದೇ ಬಾಸಿಂಗ ಕಟ್ಟುಕೊಂಡು ಬರಬೇಕು, ಇಲ್ಲಿಗೆ ಸಾವಿಗೆ ಸಿದ್ಧರಾಗಿ ಬರಬೇಕು ಅಂತ. ನನ್ನನ್ನು ನೋಡಿದಾಗಲೇ ಅರ್ಥವಾಗಿರಬಹುದು. ಮತ್ತು ಪರೀಕ್ಷೆಯೇ ಸ್ವಾಮಿ. ಬಾಸಿಂಗ ಕಟ್ಟಿಕೊಂಡು ಬರಲಿಲ್ಲ, ಧನುರ್ಧಾರಿಯಾಗಿ ಬಂದಿದ್ದೇನೆ. ಗುರುವೇ, ನಿಮ್ಮಳು ಸಮರಗೈವೇನೆ. ಯಾಕೆಂದ್ರೆ ನಿಮ್ಮ ಪರಿಚಯ ನನಗಿದೆ. ನಿಜವಾಗಿಯೂ ಹೆಮ್ಮೆಯಿಂದ ನನ್ನ ಜೀವನದಲ್ಲಿ ಹೇಳಿಕೊಳ್ಳುವುದಿದ್ರೆ ನಿಮ್ಮಂತ ಗುರುಗಳನ್ನ ಪಡೆದ ಭಾಗ್ಯವಂತ ಎನ್ನುವುದು. ಸ್ವಾಮಿ, ನನಗಿನ್ಯಾವುದು ಬೇಡ, ಯಾವುದೂ ಇಲ್ಲ. ಆದರೆ ನನ್ನ ಗುರುಗಳಿದ್ದಾರೆ. ಅಂತಹ ಗುರುವರಿಯರಲ್ಲಿ ಯುದ್ಧ ಮಾಡುವ ಸಮಯ ಈಗ ಸನ್ನಿಹಿತವಾಗಿದೆ. ಸ್ವಾಮಿ, ನಿಮ್ಮ ಕಥೆ ಕೇಳಿದ್ದೇನೆ. ಏನು? ಹಿಂದೆ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರ ತಲೆ ಕಡಿದವರು ನೀವು. ದುಷ್ಟ ಕ್ಷತ್ರಿಯರ ತಲೆ ಕಡದವನು ನಾನು. ಏನು ಮಾಡಲಿ ಸ್ವಾಮಿ, ಆ ಸಮಯದಲ್ಲಿ ನಾನು ಹುಟ್ಟುಕೊಳ್ಳಿಲ್ಲ.
ಸ್ವಾಮಿ ಈಗ ಹಾ ಅಂತ ಕ್ಷತ್ರಿಯರ ತಲೆ ಕಡೆದ ಹಾ ನಿಮಗೆ ಯಾವ ಪಾಪವೂ ತಟ್ಟಲಿಲ್ವಾ? ಸರಿ ಸ್ವಾಮಿ, ಅದಕ್ಕೆ ಹಾ ನಿಷ್ಠೆಯುಳ್ಳವರಿಗೆ ಯಾವುದು ಬಾಧಿಸುವುದಿಲ್ಲ. ಹಾಗಾಗಿ ನನ್ನ ನಿಷ್ಠೆಯನ್ನು ಉಳಿಸಿಕೊಳ್ಳುವಲ್ಲಿ ಹಾ ಈ ಅಂಬಾ ಪ್ರಕರಣಕ್ಕೆ ಹಾ ಗುರುವೇ ನಿನ್ನೋಳು ಸಮನಾಗ ಇದೆ. ಏನು? ಆದರೆ ಒಂದು ನಿಮ್ಮಿಂದ ಅನುಗ್ರಹ ಆಗಬೇಕು. ಏನು? ನಿಮ್ಮಲ್ಲಿ ನಡೆಯುವಂತಹ ಈ ಯುದ್ಧಕ್ಕೆ ಹಾ ಭೀಷ್ಮ ನಿನಗೆ ಜಯವಾಗಲಿ. ಎಂಥ ಶಿಷ್ಯನಯ್ಯ ನೀನು! ನಿಮ್ಮಂತಹ ಗುರುಗಳು ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳ್ತಾ ಇದ್ದೀಯಲ್ಲ. ಹೌದು, ನಿನ್ನಂತಹ ಶಿಷ್ಯ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳುವುದಕ್ಕೆ ನನಗೆ ಅವಕಾಶ ಇಲ್ಲದೆ ಹೋಯ್ತಲ್ಲ ಮಾರಾಯ. ಇಂತಹ ಶಿಷ್ಯನಿಗೆ ನೀವು ಪಾಠ ಹೇಳಿದಿರಲ್ಲ ಅಂತ ಲೋಕ ಪ್ರಶ್ನೆ ಮಾಡುವ ಸ್ಥಿತಿ ಬಂತು. ಇಲ್ಲಿ ನೋಡಿದರೆ ಮತ್ತೆ ಮತ್ತೆ ಕಾಲಿಗೆ ಬಿದ್ದು ನೀನು ಕೇಳ್ತೀಯ. ಹೌದು, ನನ್ನೊಡನೆಯೇ ಯುದ್ಧ ಮಾಡಿ ನಿನಗೆ ಜಯ ಆಗಬೇಕು ಅಂತ ಹರಸಬೇಕು. ಶಾಸ್ತ್ರಕ್ಕೆ ಕಟ್ಟುಬಿದ್ದವರು ನಾವು. ಹಾಗಾಗಿ ಕಾಲಿಗೆರಗಿದವರಿಗೆ ಆಶೀರ್ವಾದ ಮಾಡುವುದು ಸಹಜವಾಗಿ ಬಂದ ಲಕ್ಷಣ ನಮಗೆ. ಆದರೆ ವಿಷಯ ಅದಲ್ಲ. ಕಾಲ ನಿರ್ಣಯಿಸದಂತೆ ಸರಿ